ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದ ರೆಸಿಪಿಯೊಂದಿಗೆ ಬಂದೀನಿ. ಪಾಲಕ್ ಪನ್ನೀರ್ ಮಾಡೋದು ತೋರಿಸ್ತೀನಿ. ತುಂಬ ದಿನದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವಾಗ ಎಲ್ಲರೂ ಸ್ವಲ್ಪ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಬನ್ನಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYT ಎಲ್ರಿಗೂ ಸ್ವಾಗತ. ನಾನು ಇವಾಗ ಪಾಲಕ್ ಪನ್ನೀರ್ ಈಸಿಯಾಗಿ ಸುಲಭವಾಗಿ ಮಾಡೋ ವಿಧಾನ ತೋರಿಸ್ತೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ. ಬನ್ನಿ ಮೊದಲಿಗೆ ಮಾಡೋ ಸಾಮಗ್ರಿಗಳು: ಪನ್ನೀರ್ ತೊಗೊಂಡಿನಿ ಒಂದು 200 ಗ್ರಾಮು. ಇದು ಗೋಡಂಬಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಪಾಲಕ್ ತೊಗೊಂಡಿದ್ದೀನಿ ಒಂದು 2 ಕಟ್ಟಷ್ಟು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಟೊಮಾಟೊ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ, ಸಕ್ಕರೆ, ಸಾಸಿವೆ ಒಗ್ಗರಣೆಗೆ, ಅರಿಶಿಣ ಪೌಡ್ರು, ಇದು ಸ್ವಲ್ಪ ಕೆನೆ, ಅಚ್ಚ ಖಾರದ ಪೌಡ್ರು, ಹಾಲು, ತುಪ್ಪ. ಇದು ಒಂದು MTRದು ಪೌಡ್ರು ಇತ್ತು ಮನೆಯಲ್ಲಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಪನ್ನೀರ್ ಪೌಡ್ರು. ಇವಾಗ ಮಾಡೋ ವಿಧಾನ: ಪಾಲಕ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಬಿಡಿಸಿ ತೊಳೆದು ಇವಾಗ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಟು ನೀರು ಬಿಸಿ ಆದಮೇಲೆ ಈ ಪಾಲಕ್ ಹಾಕಿಬಿಡೋಣ. ಪಾಲಕ್ ಹಾಕಿ ಇದನ್ನು ಸ್ವಲ್ಪ ಒಂದು ಉಗಿ ಬೇಯೋವರೆಗೆ ಬಿಟ್ಟು, ಬೆಂದಾದ ತಕ್ಷಣ ಇದನ್ನು ತೆಗೆದುಬಿಡೋಣ. ನೋಡಿ, ಇಷ್ಟು ಬೆಂದಿದೆ. ಇವಾಗ ತೆಗೆದುಬಿಡೋಣ. ಇದು ಒಂದು ಜಾಲರಿದು ಇದು ಇತ್ತಲ್ಲ, ಅದಕ್ಕೆ ನೀರೆಲ್ಲ ಬಸ್ಕೊಳ್ಳಿ ಅಂತ ಅದರಲ್ಲಿ ಎತ್ತಿ ಸ್ವಲ್ಪ ತಣ್ಣಗಾಗಕ್ಕೆ ಆ ಕಡೆ ಎತ್ತಿಟ್ಬಿಡ್ತೀನಿ. ತಣ್ಣಗಾಗೋಷ್ಟಿಗೆ ಈ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಇದು 200 ಗ್ರಾಮ್ ತೊಗೊಂಡಿದ್ನಲ್ಲ, ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡಿ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಬಿಡೋಣ. ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಮೊದಲಿಗೆ ಮಸಾಲೆ ಅದೆಲ್ಲ ಹುರ್ಕೊಂಡು ಬಿಡೋಣ. ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಇದೆಲ್ಲ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದು ಪಾಲಕ್ಕೇನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ವಲ್ಲ, ತಣ್ಣಗಾಗಿತ್ತು, ಅದನ್ನು ಹಾಕಿ ಈ ಹುರಿದಿಟ್ಕೊಂಡಿರೋ ಸಾಮಾನುಗಳೆಲ್ಲ ಹಾಕಿಬಿಟ್ಟು ಇದನ್ನು ಮಿಕ್ಸಿಲಿ ನುಣ್ಣಗೆ ಮಾಡ್ಕೊಂಬಿಡೋಣ. ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿಣ ಪೌಡ್ರು, ಗೋಡಂಬಿ ನೆನೆಸಿಟ್ಕೊಂಡಿರೋ ಗೋಡಂಬಿ ಎಲ್ಲನೂ ಹಾಕಿ ಮಿಕ್ಸಿಲಿ ಇದು ನುಣ್ಣಗೆ ಮಾಡ್ಕೊಂಬಿಡೋಣ. ಇದು ಮಾಡ್ಕೊಂಡಿದ್ದಾಯಿತು. ಇವಾಗ ಅದೇ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಹಸಿ ಇದು ಹಂಗೆ ಇರುತ್ತಲ್ವ, ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಇಷ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಇವಾಗ ಅದೇ ಪಾತ್ರೆಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಇವಾಗ ಸಾಸಿವೆ ಹಾಕೋಣ. ಆ ಸಾಸಿವೆ ಏನು ಚಟ್ಪಟ್ ಸಿಡಿತಾರಲ್ಲ, ಆವಾಗ ನೋಡಿ ಈ ಥರ ಸಿಡಿತಾಯಿದೆ. ಇನ್ನೇನು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಇದು ಕಲರ್ ಚೇಂಜ್ ಆಯ್ತು ನೋಡಿ. ಇವಾಗ ಅದು ಮಸಾಲೆ ಪೌಡ್ರ್ ಹಾಕೋಣ. ಪನ್ನೀರ್ ಮಸಾಲೆ ಪೌಡ್ರ್ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಟೊಮಾಟೊ ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮಾಟೊ. ಆಮೇಲೆ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಈ ಪಾಲಕ್ಕೇನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಎಲ್ಲ ಮಸಾಲೆ ಹಾಕಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಜಾರ್ ತೊಳೆದು ಅದನ್ನು ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕಿಡೋಣ. ಆಗಲೇ ಪಾಲಕ್ ಒಂಚೂರು ಕುದ್ದಿದೆ. ಇದು ಮಸಾಲನೂ ಎಲ್ಲ ರೋಸ್ಟ್ ಮಾಡ್ಕೊಂಡಿರೋದೇ ಐತಲ್ಲ, ಜಾಸ್ತಿ ಹೊತ್ತೇನಿಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಕುದೀತಿರ್ತದಲ್ಲ, ಕುದ್ದಿದ್ರೆ ಸಾಕು. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟು ಕುದ್ದಾದಮೇಲೆ
ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡೋಣ ಅಂದರೆ ಚೆನ್ನಾಗಿ ಕುದೀತದೆ. ನೋಡಿ ಇವಾಗ ತೆಗೆದ್ರೆ ಇಷ್ಟು ಕುದ್ದಿದೆ. ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರ್ ಹಾಕ್ಬಿಡೋಣ. ನೋಡಿ ಈ ಥರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಕುದಿಯೋಕ್ಕಿಟ್ರೆ ನೋಡಿ ಇವಾಗ ಕುದ್ದಿದೆ. ಇದನ್ನು ಚೆನ್ನಾಗಿ ರೆಡಿ ಆಯಿತು. ಇನ್ನೇನು ಇವಾಗ ಸ್ವಲ್ಪ ಹಾಲು, ಸ್ವಲ್ಪ ಕೆನೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೊಂದು 2 ನಿಮಿಷ ಕುದಿಯೋಕ್ಕಿಟ್ರೆ ರೆಡಿ ಆಯಿತು ಪನ್ನೀರು. ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಪಾಲಕ್ ಪನ್ನೀರ್ ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಚಪಾತಿ ಪೂರಿ ಜೊತೆಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಸ್ಪೈಸಿಯಾದ ಪಾಲಕ್ ಪನ್ನೀರ್ ಮಾಡಿದ್ದೀನಿ. ನೀವೆಲ್ಲರೂ ನೋಡಿರಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಲ್ಲರೂ ಇದು ಹೇಗಿತ್ತಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು.